ಹಾಯ್ ಫ್ರೆಂಡ್ಸ್, ನಮ್ಮ ತೋಟದಲ್ಲಿ ಬೋರ್ ಹಾಕ್ಸ್ಬೇಕು ಅಂತ ಹಾಕ್ಸಿದ್ದೀವಿ. ಬೋರು ತುಂಬ ಸಿಕ್ತು, 80 ಅಡಿಲೇ ಸಿಕ್ಕಿದೆ. ಮತ್ತು ಇದು ಚೆಕ್ ಮಾಡಿಸ್ತಾ ಇರೋದಂತೂ ಜಲರೇಖೆಯಲ್ಲಿ ಕಾಯಿ ಹಿಡಿದು ಚೆಕ್ ಮಾಡ್ತಾರೆ. ಅದರಲ್ಲಿ ಅವರು ಒಂದು 2-3 ಪಾಯಿಂಟ್ ಹಾಕ್ಕೊಟ್ಟಿದ್ರು. ಅದರಲ್ಲಿ ಇವ್ರು ಹಾಕ್ಕೊಟ್ಟಾದ್ಮೇಲೆ ಮತ್ತೆ ನಾವು ಸಿಸ್ಟಮ್ ಚೆಕ್ ಮಾಡೋರನ್ನು ಕರೆಸಿ ಕೂಡ ಚೆಕ್ ಮಾಡಿಸಿದ್ವಿ. ಅವರು ಹೇಳಿದ್ರು 4 ಪಾಯಿಂಟ್ ಹಾಕಿ ಈ ಕಡೆ 2ನೇ ಪಾಯಿಂಟಲ್ಲಿ ತುಂಬ ನೀರು ಚೆನ್ನಾಗಿ ಸಿಗುತ್ತೆ ಅಂತ ಹಾಕ್ಸಿ ಅಂತ. ಅದ್ರ ಪ್ರಕಾರ ಹಾಕ್ಸಿದ್ವಿ, ನೀರು ಸಿಕ್ತು. ನೋಡಿ ಇದರಲ್ಲಿ ಯಾವ ಥರ ನೀರು ಹೇಗೆ ಜಲರೇಖೆ ಕೈಯಲ್ಲಿರೋರು ಚೆಕ್ ಮಾಡ್ತಾರೆ, ಯಾವ ಥರ ಎಲ್ಲೆಲ್ಲಿ ಪಾಯಿಂಟ್ ಸಿಗುತ್ತೆ ಅಂತ ನೋಡಿ. ನಮ್ಮ ತೋಟದಲ್ಲಿ ನೀರು ಸಿಕ್ಕಿದ್ದು ತುಂಬ ಖುಷಿಯಾಯಿತು ನನಗಂತೂ. 80 ಅಡಿಗೆ ಸಿಕ್ತು. ಟೋಟಲ್ 305 ಅಡಿ ಹೊಡ್ಸಿದ್ದೀವಿ. 3 ಇಂಚ್ ಕಂಡು ಸಿಕ್ಕಿದೆ ಕಂಪ್ಲೀಟಾಗಿ. ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನೋಡಿ, ಇದು ರಿಪೋರ್ಟು. ಈ ರಿಪೋರ್ಟಲ್ಲಿ ಕರೆಕ್ಟ್ ಮೆನ್ಷನ್ ಮಾಡಿದ್ದಾರೆ, ಅದೇ ಥರ ಸಿಕ್ಕಿದೆ. ಎಷ್ಟು ಒಂಚೂರು ಕಮ್ಮಿ ಏನೂ ಇಲ್ಲ. ಅವರು ಹೇಳಿದರು 60 to 80 ಅಡಿಯಷ್ಟು ಇಂಚಸ್ಸು ಇದು ಸಿಗುತ್ತೆ, ಅಂದರೆ ಅದರಿಂದ ಕೆಳಗಡೆ ಗಟ್ಟಿ ಇದೆ, ಮೇಲ್ಗಡೆ ನಾವು ಇದನ್ನು ಪೈಪ್ ಹಾಕ್ಸ್ಬೇಕು ಅಂತ. ಅದೇ ಥರ ಸಿಕ್ಕಿದೆ. ತುಂಬ ಖುಷಿಯಾಯಿತು. ಇಡೀ ತೋಟ ಎಲ್ಲ ಸರ್ಚ್ ಮಾಡಿ 4 ಪಾಯಿಂಟ್ ಸಿಕ್ತು. ಅದರಲ್ಲಿ 2ನೇ ಪಾಯಿಂಟಲ್ಲಿ ತುಂಬ ಚೆನ್ನಾಗಿ ನೀರಿದೆ ಅಂತ ಹೇಳಿದ್ರು. ಅದೇ ಪಾಯಿಂಟಲ್ಲಿ ನೀರನ್ನ ಕೊರಗಿಸಿದ್ವಿ. 305 ಅಡಿ ಸ್ಟಾರ್ಟ್ ಮಾಡಿದ 5:30ಗೆ ಬೋರ್ ಹಾಕಲಿಕ್ಕೆ 9:09 ಬೋರ್ ಹಾಕಿ ಮುಗಿಸಿದ್ವು. ತುಂಬ ಚೆನ್ನಾಗಿ ನೀರು ಸಿಕ್ಕಿದೆ, ಖುಷಿ ಆಗ್ತಿದೆ ತುಂಬ. ನೋಡಿ ಫುಲ್ ವಿಡಿಯೋ. ಇದೇ ನಮ್ಮ ತೋಟ. ಅದೇ ಮೇನ್ ರೋಡು, ಮೈಸೂರು ಹೈವೇ. ಇದೇ ತೋಟ ಫುಲ್ಲು.
ನೀರು ಬರ್ತಾ ಇದೆ ನೋಡಿ. ತುಂಬ 80 ಅಡಿಗೆ ನೀರು ಸಿಕ್ತು. ತುಂಬ ಖುಷಿಯಾಯಿತು ನೀರು ಸಿಕ್ಕಿದ್ದು. 280 ಅಡಿಗೆ ಸಿಗುತ್ತೆ ಅಂತ ಹೇಳಿದರು. ನೀರು 80 ಅಡಿಗೆ ಸಿಕ್ತು. ಟೋಟಲ್ 3 ಇಂಚಸ್ ಕಣ್ಣಂತ ಹೇಳ್ತಾ ಇದ್ದಾರೆ. ತುಂಬ ಫೋರ್ಸಬಲಿ ಬರ್ತಾ ಇದೆ, ಚೆನ್ನಾಗಿದೆ. ತುಂಬ ಖುಷಿಯಾಯಿತು, ತುಂಬ ಖುಷಿಯಾಯಿತು. ಏನು ಹೇಳಬೇಕು ಗೊತ್ತೇ ಆಗ್ತಾಯಿಲ್ಲ. ತುಂಬ ವರ್ಷಗಳ ಕಾಲದಿಂದ ಬೋರ್ ಹಾಕ್ಸ್ಬೇಕು ಅಂದ್ಕೊಂಡಿದ್ದೆ. ನಮ್ಮ ತಂದೆಯವರು ಹಾಕ್ಸಿದ್ರು. ಇವಾಗ ತುಂಬ ಖುಷಿ ಆಗ್ತದೆ ನೀರು ಸಿಕ್ಕಿ. ಇದು ಬಂಡೆಕಲ್ಲು ಸಿಕ್ಕಿ ಒಳಗಡೆ ಬಂಡೆಕಲ್ಲು ಒಡೆದು ಬಂದಿರೋ ಪೀಸ್ ಇದು. ಅದು ಬಂಡೆ ಎಲ್ಲ ಫುಲ್ ಪಾಚಿ ಕಟ್ಟಿದೆ. ತುಂಬ ನೀರು ಸಿಕ್ಕಿದೆ ಸಖತ್ತಾಗಿ. ಒಳಗಡೆ ಬಂಡೆ ಇದೆ ಮತ್ತು ಬಂಡೆ ಇದ್ದಾಗ ಜಾಸ್ತಿ ನೀರು ಸಿಗುತ್ತೆ ಅಂತ ಹೇಳ್ತಾರೆ. ಬೋರೆಲ್ಲ ಹೇಳ್ತಾ ಇದ್ರು ತುಂಬ ಫೋರ್ಸಿಬಲ್ ಆಗುತ್ತೆ. ಆ ಚೀಲ ಎಲ್ಲ ತೆಗೆದ್ರೆ ಮೇಲಕ್ಕೆ ನೀರು ಹೆಂಗೆ ಆರುತ್ತೆ ಅಂದರೆ ತುಂಬ ಫಾಸ್ಟಾಗಿ ಆರುತ್ತೆ. ಆಮೇಲೆ ಆರದೇ ಇರೋ ಥರ ಚೀಲ ಎಲ್ಲ ಮುಚ್ಚಿದ್ದಾರೆ. ಈಗ ಆಲ್ರೆಡಿ 200 ಅಡಿ ಮೇಲೆ ಹೋಗಿದೆ. ಇನ್ನು 100 ಅಡಿ ಓಡಿಸ್ತೀವಿ, ಕಂಪ್ಲೀಟ್ ಮಾಡ್ತೀವಿ. ತುಂಬ ಖುಷಿ ಆಗ್ತದೆ ನೀರು ಸಿಕ್ಕಿ. ಕಂಪ್ಲೀಟ್ ಆಗಿ ಬೋರು ಫಿನಿಶ್ ಆಯ್ತಾ ಬಂತು. ಇನ್ನೊಂದು 10-15 ಅಡಿ ಇದೆ. ಇದನ್ನು ತೆಗೆಸಿ ಬೋರ್ ಬಿಟ್ಟಿರೋ ಪೈಪ್ಸ್ ಎಲ್ಲ ರಿಮೂವ್ ಮಾಡ್ತಾರೆ. ಇವಾಗ ಕಂಪ್ಲೀಟ್ ಆಯಿತು ಬೋರ್ ತೆಗೆಸಿ.
305 ಅಡಿ ಕಂಪ್ಲೀಟಾಗಿ ಓಡಿಸಿದ್ದೀವಿ. ಅವರೇ ಹೇಳಿದ್ರು ಫೋರ್ಸ್ ಇದೆ ಸರ್, ಇನ್ನು ಹಾಕೋಕ್ಕಾಗಲ್ಲ, ಸಾಕು, ಇಷ್ಟಿದ್ರೆ ಸಾಕು ಅಂತ. ಚೆನ್ನಾಗಿ ಸಿಕ್ಕಿದೆ, ಖುಷಿ ಆಗ್ತಿದೆ. ಇನ್ನೂ ಅಷ್ಟು ಸರಿ ಹೇಳ್ತಾನೆ ಇದ್ದೀನಿ ಖುಷಿ ಆಗ್ತಿದೆ ಅಂತ. ಅಯ್ಯೋ ಹೇಳೋಕ್ಕೆ ಆಗಲ್ಲ, ಅಷ್ಟು ಸಂತೋಷ ಆಗ್ತಿದೆ ವಾಟರ್ ಸಿಕ್ಕಿರೋದ್ರಿಂದ. ಥ್ಯಾಂಕ್ಸ್ ವಿಡಿಯೋ ನೋಡಿದ್ದಕ್ಕೆ. ನಿಮ್ಮಲ್ಲೂ ಜಮೀನುಗಳಿದ್ರೆ ಇದೇ ಥರ ಬೋರ್ ಹಾಕ್ಸಿ. ನೀರು ಪ್ರಾಬ್ಲಮ್ ಇದೆ ಅಂತ. ನಮ್ಮಲ್ಲಿ 6 ತಿಂಗಳು ನೀರಿರುತ್ತೆ, ಇನ್ನು 6 ತಿಂಗಳು ಇಲ್ಲ, ಅದಕ್ಕೋಸ್ಕರ ಬೋರ್ ಹಾಕ್ಸ್ಕೊಂಡಿದ್ವಿ, ಬೇರೆ ಏನೋ ಪ್ಲ್ಯಾನ್ಗೋಸ್ಕರ. ಚೆನ್ನಾಗಿ ಸಿಕ್ಕಿದೆ, ಎಲ್ಲ ತೆಗಿತಾ ಇದ್ದಾರೆ, ಕಂಪ್ಲೀಟ್ ಆಯಿತು ಬೋರ್ ಹಾಕಿ.